ನಾನು ನಿಮ್ಮ ಜೊತೆ ಪ್ರತಿದಿನ ಮಾತಾಡ್ತಾನೆ ಇದ್ದೀನಿ, ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ, ನಿನ್ನೆ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಷಯಕ್ಕೆ ಇವತ್ತು ಒಂದು ವಿಷಯ ನಿಮ್ಗೆಲ್ಲ ಒಂದು ಮಾಹಿತಿ ಕೊಡ್ತಿದ್ದೀನಿ. ನಾನು ನಿನ್ನೆ ಹೇಳಿದ್ದೆ ನಮ್ಮ ಕಿವಿಗಳು ಶಬ್ದಗಳೆಲ್ಲ ಕೇಳಿಸ್ಕೊಳ್ಳುತ್ತೆ ಅಂತ. ಯಾರ ಮನೆಯಲ್ಲಿ ಶಬ್ದಗಳು ಕರ್ಕಶವಾಗಿರುತ್ತೋ ಆ ಮನೆಯಲ್ಲಿ ವಾತಾವರಣ ಸರಿಯಾಗಿರೋದಿಲ್ಲ, ಸಂಬಂಧಗಳು ಸಹ ಸರಿಯಾಗಿರೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೆ ಜಗಳಗಳಾಗತ್ತೆ, ಮನಸ್ತಾಪಗಳಾಗತ್ತೆ. ಅದಕ್ಕೆ ನಾನು ಸ್ಮಾಲ್ ಒಂದು ರೆಮಿಡಿ ಹೇಳ್ತಿದ್ದೀನಿ. ನಿಮ್ಮ ಮನೆಯಲ್ಲಿರುವಂತಹ ಕಾಲಿಂಗ್ ಬೆಲ್, ಆ ಕಾಲಿಂಗ್ ಬೆಲ್ ಸೌಂಡ್ ಸರಿಗಿಲ್ಲ ಅಂದ್ರೆ ಅದನ್ನ ಫಸ್ಟ್ ಸರಿಪಡಿಸ್ಕೊಳ್ಳಿ. ಎರಡನೇದು, ನೀವೇನಾದ್ರು ಪೂಜೆ ಮಾಡ್ಬೇಕಾದ್ರೆ ಗಂಟೆಯ ಶಬ್ದ ನಿಮ್ಮ ಮನೆಯಲ್ಲಿ ಸರಿಯಿಲ್ಲ ಅಂದ್ರೆ, ಪೂಜೆ ಮಾಡ್ಬೇಕಾದ್ರೆ ಗಂಟೆಯ ಶಬ್ದ ಸರಿಗಿಲ್ಲ ಅಂದ್ರೆ, ಆ ಒಂದು ಗಂಟೆಯ ಶಬ್ದ ಸರಿಗಿಲ್ಲದೆ ಇದ್ರೆ ಅದರ ವೈಬ್ರೇಷನ್ ಎಲ್ಲಾ ಕಡೆ ಸ್ಪ್ರೆಡ್ ಆದಾಗ ನಿಮ್ಮ ಮನಸ್ಥಿತಿಯು ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ಈ ಮಾಹಿತಿ ನಿಮಗೆ ಕೊಡ್ಬೇಕಾಗಿತ್ತು, ಕೊಟ್ಟಿದ್ದೀನಿ. ಯಾರ್ಯಾರು ಬದಲಾಯಿಸ್ಕೊಂತಾರೋ ಅವರ ಒಂದು ಜೀವನವನ್ನು ಉತ್ತಮವಾಗಿ ಬಳಸೋದಕ್ಕೆ ಒಂದು ಒಳ್ಳೆಯ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನಮಸ್ಕಾರ, ಜೈ ಹಿಂದ್.